ಟ್ರಂಪು ನಮ್ಮ ಇಂಡಿಯಾ ಮೇಲೆ 500% ತಾರೀಫ್ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಲಾಸ್ಟ್ ಟೈಮ್ ತರ ಜಸ್ಟ್ ಬಾಯಲ್ಲಿ ಮಾತಾಡ್ತಾ ಇಲ್ಲ, ಈ ಸಲ ಲೀಗಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮುಂದುವರಿತಿದ್ದಾನೆ. ಇದರಿಂದನೇ ನಿಫ್ಟಿ ಕಳೆದ 2 ದಿವಸದಿಂದ 700 ಪಾಯಿಂಟ್ ಬಿದ್ದಿದೆ, ಸೆನ್ಸೆಕ್ಸ್ ಸುಮಾರು 2000 ಪಾಯಿಂಟ್ ಕೆಳಗೆ ಬಿದ್ದಿದೆ. ಆಕ್ಚುಲಿ ಕ್ವಶನ್ ಏನಂದ್ರೆ, ಈ ತರ 500% ಹೇಳ್ತಿದ್ದಾನಲ್ಲ, ಇದುವರೆಗೂ ಯಾಕೆ ಮಾಡಿಲ್ಲ, ಮುಂದೆ ಮಾಡೋ ಚಾನ್ಸ್ ಇದೆಯಾ ಅಂತ. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ಈ ತರ 500% 600% ತಾರೀಫ್ ತರೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ. ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಪೂರ್ತಿ ವಿಚಾರ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಮೆರಿಕದಲ್ಲಿ ರೀಸೆಂಟ್ಲಿ ಒಂದು ಬಿಲ್ ಪಾಸ್ ಮಾಡಕ್ಕೆ ಕಾಂಗ್ರೆಸ್ ಮುಂದೆ ತಗೊಂಡೋಗಿ ಇಟ್ಟಿದ್ದಾರೆ. ಕಾಂಗ್ರೆಸ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಇದೆಯಲ್ಲ, ಆ ರೀತಿ ಪಾರ್ಲಿಮೆಂಟ್ ನ ಅಮೆರಿಕದಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ. ಈ ಬಿಲ್ ನೇಮ್ ಬಂದು ಸ್ಯಾಂಕ್ಷನಿಂಗ್ ರಷ್ಯನ್ ಆಕ್ಟ್ 2025 ಅಂತ. ಈ ಬಿಲ್ಲು ಮೇಲ್ನೋಟಕ್ಕೆ ನಮ್ಮ ಇಂಡಿಯಾನ ಟಾರ್ಗೆಟ್ ಮಾಡಿ ಮಾಡ್ತಿರೋದಲ್ಲ ಅನ್ಸುತ್ತೆ, ಬಟ್ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಇಂಡಿಯಾ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಈ ಬಿಲ್ ಏನಕ್ಕೆ ತರ್ತಿರೋದಂದ್ರೆ, 2022ರಿಂದನೂ ರಷ್ಯಾ ಏನ್ ಮಾಡ್ತಾ ಇದೆ, ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದೆ. ಎಷ್ಟು ಸಲ ಪೀಸ್ ಅಗ್ರಿಮೆಂಟ್ ಮಾಡ್ಕೊಳಕ್ ಹೋದ್ರು ಕೂಡ ರಷ್ಯಾ ಒಪ್ಕೊಂತ ಇಲ್ಲ, ರಷ್ಯಾ ಯುಕ್ರೇನ್ ಮೇಲೆ ವಾರ್ ಮಾಡ್ತಾನೆ ಇದೆ. ಇದರಿಂದ ಅಮೆರಿಕಾಗೆ ತಲೆ ಕೆಟ್ಬಿಟ್ಟಿದೆ. ಯಾಕಂದ್ರೆ ರಷ್ಯಾ ಮೇಲೆ ತುಂಬಾ ಸ್ಯಾಂಕ್ಷನ್ ಹಾಕಿದ್ದಾರೆ. ಮತ್ತೆ ರಷ್ಯಾ ಅಮೆರಿಕನ್ ಡಾಲರ್ ನ ಯೂಸ್ ಮಾಡ್ಲಿಲ್ದಂಗೆ ಅವ್ರದ್ದು ಸ್ವಿಫ್ಟ್ ಅಕೌಂಟ್ ನ ಬ್ಲಾಕ್ ಮಾಡಿದ್ದಾರೆ. ಸುಮಾರು $200 ಬಿಲಿಯನ್ ಅಷ್ಟು ದುಡ್ಡು ಅಮೆರಿಕ ಬ್ಲಾಕ್ ಮಾಡಿದೆ. ಇದೇ ರೀತಿ ಪ್ರತಿ ಒಂದರಲ್ಲೂ ರಷ್ಯಾಗೆ ತುಂಬಾ ತೊಂದರೆ ಕೊಡ್ತಿದೆ. ಆದ್ರೂ ಕೂಡ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಈಗ ಅಮೆರಿಕಕ್ಕೆ ತಲೆ ಕೆಟ್ಟಿರೋದೇನಂದ್ರೆ, ಇಷ್ಟೊಂದೆಲ್ಲ ಮಾಡಿದ್ರು ಕೂಡ ಈ ರಷ್ಯಾ ಹೆಂಗ್ ಅಟ್ಯಾಕ್ ಮಾಡ್ತಿದ್ದಾನೆ, ಹೆಂಗಂದ್ರೆ ರಷ್ಯಾಗೆ ನಮ್ಮ ಇಂಡಿಯಾ ಮತ್ತೆ ಚೈನಾ ಫಂಡಿಂಗ್ ಮಾಡ್ತಾ ಇದಾವೆ. ಫಂಡಿಂಗ್ ಯಾವ ರೀತಿ, ಆಯಿಲ್ ನ ಬೈ ಮಾಡಿ. ಈಗ ನಮ್ಮ ಇಂಡಿಯಾಗೆ ಆಯಿಲ್ ಬೇಕಾಗಿದೆ, ಆಯಿಲ್ ಚೀಪ್ ಆಗಿ ಯಾರು ಕೊಡ್ತಾರೋ ಅವ್ರ ಹತ್ರ ಬೈ ಮಾಡ್ತಿದ್ದಾರೆ. ಈಗ ರಷ್ಯಾ ಏನ್ ಮಾಡ್ತಿದೆ, ರಷ್ಯಾಗೆ ಯುದ್ಧ ಮಾಡಕ್ಕೆ ದುಡ್ಡು ಬೇಕಾಗಿದೆ. ಅದಕ್ಕೆ ರಷ್ಯಾ ಏನ್ ಮಾಡ್ತಿದೆ, ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆಯೋ ಅದಕ್ಕಿಂತ 30% ಕಮ್ಮಿ ಹಂಗೆ ನಮ್ಮ ಇಂಡಿಯಾಗೆ ಆಯಿಲ್ ಕೊಡ್ತಾ ಇದೆ. ಅದರಿಂದ ನಮ್ಮ ಇಂಡಿಯಾ ಬೈ ಮಾಡ್ತಾ ಇದೆ. ನಮ್ಮ ಇಂಡಿಯಾ ಮಾತ್ರ ಅಲ್ಲ, ಚೈನಾ ಕೂಡ ಬೈ ಮಾಡ್ತಾ ಇದೆ. ಇವೆರಡೂ ದೇಶನೇ ಜಗತ್ತಲ್ಲಿ ಮೋಸ್ಟ್ ಆಯಿಲ್ ಕನ್ಸ್ಯೂಮಿಂಗ್ ದೇಶಗಳು. ಈಗ ಎರಡೂ ದೇಶಗಳು ರಷ್ಯಾದಿಂದ ಆಯಿಲ್ ನ ಬೈ ಮಾಡಿದಾಗ ಏನಾಗುತ್ತೆ, ರಷ್ಯಾಗೆ ದುಡ್ಡು ಸಿಗುತ್ತೆ. ಇದೇ ದುಡ್ಡಿಂದ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಮುಂಚಿಂದನೂ ಈ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಅಮೆರಿಕ ಇರ್ಬೋದು, ಇದನ್ನ ಹೇಳ್ತಾನೆ ಇದಾವೆ. ಬಟ್ ನಮ್ಮ ಇಂಡಿಯಾ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇರಲಿಲ್ಲ. ಇವಾಗ ಟ್ರಂಪ್ ಬಂದ್ಮೇಲೆ ಟ್ರಂಪ್ ತಾರೀಫ್ ಅನ್ನೋ ಒಂದು ಅಸ್ತ್ರ ತಗೊಂಬಂದು ಎಲ್ಲರ ಮೇಲೆ ಇದನ್ನೇ ಯೂಸ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಟ್ರಂಪಿಗೆ ಮೇನು ನೋಬೆಲ್ ಪೀಸ್ಫುಲ್ ಅವಾರ್ಡ್ ಕೊಡಬೇಕು. ಜಗತ್ತಿನಲ್ಲೇ ಪೀಸ್ಫುಲ್ ನ ಸ್ಪ್ರೆಡ್ ಮಾಡಿರೋ ಮನುಷ್ಯ ಅಂತ ಅವನಿಗೆ ಅವಾರ್ಡ್ ಕೊಡಬೇಕು. ಅದಕ್ಕೆ ಟ್ರಂಪ್ ಏನ್ ಮಾಡ್ತಾ ಇದ್ದಾನೆ, ಇರಾನ್ ಇಸ್ರೇಲ್ ವಾರಲ್ಲೂ ಕೂಡ ಮೂಗ್ ತೋರಿಸಿ ಅದನ್ನ ಕಮ್ಮಿ ಮಾಡ್ದ. ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಅದೇ ರೀತಿ ರಷ್ಯಾದಲ್ಲೂ ಕಮ್ಮಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾನೆ. ಮತ್ತೆ ಕಾಂಬೋಡಿಯಾದಲ್ಲಿ ಕೂಡ ಅವ್ರು ವಾರ್ ಮಾಡ್ತಾ ಇದನ್ನ ನಾನೇ ಸಾಲ್ವ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ರೀಸೆಂಟ್ಲಿ ವೆನಿಜುಲಾದಲ್ಲೂ ಕೂಡ ಅಲ್ಲೆಲ್ಲ ಕಂಟ್ರಿನಲ್ಲಿ ಪ್ರಾಬ್ಲಮ್ ಇತ್ತು, ಇದನ್ನ ನಾನು ರಿಸಾಲ್ವ್ ಮಾಡ್ತಿದ್ದೀನಿ, ಜಗತ್ತಿಗೆ ನಾನು ಪೀಸ್ ನ ಹರಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇವನಿಗೆ ನೋಬೆಲ್ ಪ್ರೈಸ್ ಸಿಗ್ಲಿ ಅಂತ. ಅಷ್ಟೇ ಯಾಕೆ, ನಮ್ಮ ಇಂಡಿಯಾ ಪಾಕಿಸ್ತಾನ್ ವಾರ್ನು ಕೂಡ ನಾನೇ ನಿಲ್ಸಿದ್ದು ಅಂತ ಎಲ್ಲ ಕಡೆ ಹೇಳ್ಕೊಂಡು ಅಡ್ಡಾಡಿಲ್ವಾ. But you know, when you put out 8 wars, in theory you should get one for each war, okay? Because some of these wars were going on for 30 years. India, Pakistan was ready to go at it big, and these are two nuclear countries. I got that one stopped. 8 planes were shot down. They were really at it, and I got it stopped. It was a big one. You look at the Congo, Rwanda, and the Congo. They've been fighting for 30 years, and I got it stopped. I got so many wars, so it's such a beautiful thing. ಏನಕ್ಕೆ ಅಂದ್ರೆ ನೋಬೆಲ್ ಪ್ರೈಸ್ ಸಿಗ್ಲಿ ಅಂತ. ಇವಾಗ ಇವ್ನು ಎಷ್ಟೇ ಟ್ರೈ ಮಾಡಿದ್ರು, ಫಸ್ಟ್ಗೆ ಯುಕ್ರೇನ್ ಅವ್ನ ಪ್ರೆಸಿಡೆಂಟ್ ನ ಕರೆಸಿ ಮಾತಾಡಕ್ಕೆ ಟ್ರೈ ಮಾಡಿದ್ರು, ಅದು ವರ್ಕ್ ಆಗಲಿಲ್ಲ. ಮತ್ತೆ ರಷ್ಯಾ ಹತ್ರ ಎಷ್ಟು ಸಲ ಮಾತಾಡಿದ್ರು ರಷ್ಯಾ ಮಾತು ಕೇಳ್ತಾ ಇಲ್ಲ. ಬಿಕಾಸ್ ಯಾರನ್ನ ಒಬ್ರು ಮಾತು ಕೇಳಬೇಕಲ್ಲ, ಇಬ್ರು ಅಂತಾರೆ ಆದ್ರೆ ವಾರ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈಗ ವಾರ್ ನಿಲ್ಬೇಕಂದ್ರೆ ರಷ್ಯಾಗೆ ಫಂಡಿಂಗ್ ಮಾಡೋದು ನಿಲ್ಬೇಕು. ರಷ್ಯಾಗೆ ಫಂಡಿಂಗ್ ಮಾಡೋದು ನಿಲ್ಬೇಕಂದ್ರೆ ರಷ್ಯಾ ಹತ್ರ ಆಯಿಲ್ ಬೈ ಮಾಡೋದು ನಿಲ್ಲಿಸಬೇಕು. ನಮ್ಮ ಇಂಡಿಯಾಗೆ ಒಂದ್ಸಲ ವಾರ್ ಮಾಡಿದ್ರು, ಇಂಡಿಯಾ ಕೇಳಲಿಲ್ಲ. ಅದೇ ರೀತಿ ನೆಗೋಷಿಯೇಷನ್ ಮಾಡೋಕ್ಕೂ ಟ್ರೈ ಮಾಡಿದ್ರು, ಇಂಡಿಯಾ ಕೇಳಲಿಲ್ಲ. ಇಂಡಿಯಾ ಮೇಲೆ 50% ತಾರೀಫ್ ಆಗ್ದ. ಈಗ ಮತ್ತೆ 500% ತಾರೀಫ್ ಆಗ್ತಿದ್ದೀನಿ ಅಂತ ಎದುರಿಸ್ತಾ ಇದ್ದಾನೆ. ರೀಸೆಂಟ್ಲಿ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಅಮೆರಿಕನ್ ಕಾಮರ್ಸ್ ಸೆಕ್ರೆಟರಿ ಆಡ್ವರ್ಡ್ ಲುಕ್ಟಿನ್ ಅನ್ನೋನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂದ್ರೆ, ಇಂಡಿಯಾಗೆ ಇವರು ತಾರೀಫ್ ನ ಕಮ್ಮಿ ಮಾಡ್ಬೇಕಂತ ಕರೆದಿರ್ತಾರಂತೆ, ಬಟ್ ನಮ್ಮ ಇಂಡಿಯಾ ಹೋಗಲ್ಲಂತೆ. ಈ ಟ್ರಂಪ್ ಒಂದು ಸ್ಟ್ರಾಟರ್ಜಿ ಅಂತ ಇದು. ಏನಂದ್ರೆ ಸ್ಟೇರ್ ಕೇಸ್ ಸ್ಟ್ರಾಟರ್ಜಿ ಅಂತ. ಸ್ಟೇರ್ ಕೇಸ್ ಯಾವ ರೀತಿ ಮೆಟ್ಲಿರುತ್ತಲ್ಲ ಆ ತರ, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಕಮ್ಮಿ ತಾರೀಫ್ ಕೊಡ್ತೀನಿ, ಯಾರು ನೆಕ್ಸ್ಟ್ ಬರ್ತಾರೆ ಅವ್ರಿಗೆ ಜಾಸ್ತಿ ತಾರೀಫ್ ಕೊಡ್ತೀನಿ, ಯಾರು 3rd 4th ಬರ್ತಾರೆ ಅವ್ರಿಗೆ ಅದಕ್ಕಿಂತ ಜಾಸ್ತಿ ತಾರೀಫ್ ಕೊಡ್ತೀನಿ ಅಂತ. ಇದೊಂಥರ ಕಾಮಿಡಿ ಅನ್ಸುತ್ತೆ ಕೇಳಕ್ಕೆ. ಅದೇ ರೀತಿ ಯುಕೆಗೆ 2 ವಾರ ಟೈಮ್ ಕೊಟ್ಟಿದ್ರಂತೆ, 2 ಫ್ರೈಡೆ ಟೈಮ್ ಕೊಟ್ಟಿದ್ರಂತೆ. ಯುಕೆ ಬಂದು ನನ್ನ ಹತ್ರ ತಾರೀಫ್ ಮುಗಿಸ್ಕೊಂಡು ಹೋಗ್ಬೇಕು ಅಂತ. ಯುಕೆ ಏನ್ ಮಾಡ್ತು, ಫಸ್ಟ್ ವೀಕ್ ಮತ್ತೆ ಸೆಕೆಂಡ್ ವೀಕ್ ಥರ್ಸ್ಡೇನೆ ಹೋಗ್ಬಿಟ್ಟು, ಥರ್ಸ್ಡೇ ನೈಟೇನೆ ಹೋಗ್ಬಿಟ್ಟು ಟ್ರೇಡ್ ಡೀಲ್ ನ ಓಕೆ ಮಾಡ್ಬಿಡ್ತು. ಈಗ ನೆಕ್ಸ್ಟ್ ಟೈಮ್ ಕೊಟ್ಟಿದ್ದು ಇಂಡಿಯಾಗೆ. ಅಲ್ಲೋಗಿ ರಿಪೋರ್ಟರ್ ಕೇಳ್ತಾರೆ, ನೆಕ್ಸ್ಟ್ ಯಾರ ಮೇಲೆ ಇದ್ ಮಾಡ್ತಿದ್ದೀರಾ ಅಂತ. ಅವಾಗ ಟ್ರಂಪ್ 2-3 ಸಲ ಇಂಡಿಯಾದ ನೇಮ್ ತಾಣ್ತಾರೆ ಅಂತ ಆ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾನೆ. And if you look back at the time, he talks about a variety of countries, but he names India a couple of times.
publicly. ಈ ಕಾಮರ್ಸ್ ಸೆಕ್ರೆಟರಿ ಇಂಡಿಯಾ ಕಾಲ್ ಮಾಡಿ PM ಕೂಡ ಕಾಲ್ ಮಾಡಿ ನಿಮಗೆ 3 ಫ್ರೈಡೆ ಟೈಮ್ ಕೊಡ್ತೀವಿ, ಈ 3 ಫ್ರೈಡೆ ಒಳಗೆ ನೀವೇನಾದ್ರು ಡೀಲ್ನ ಮಾಡಲಿಲ್ಲದ್ರೆ ಮತ್ತೆ ನೀವು ಚಾನ್ಸ್ ಕಳ್ಕೊಂತೀರಾ ಅಂತ ಹೇಳಿರ್ತಾರಂತೆ. ಇಂಡಿಯಾಗೆ ಟೈಮ್ ಕೊಡ್ತಾರೆ, ಬಟ್ ಇಂಡಿಯಾ ಅದನ್ನ ನೆಗ್ಲೆಕ್ಟ್ ಮಾಡುತ್ತೆ. ಪ್ರೈಮ್ ಮಿನಿಸ್ಟರ್ ಕೂಡ ಫೋನ್ ಮಾಡ್ದಲೇ ನೆಗ್ಲೆಕ್ಟ್ ಮಾಡ್ತಾರಂತೆ. ಮತ್ತೆ ಇದನ್ನ ವಿಯೆಟ್ನಾಂಗೆ, ಮಲೇಷಿಯಾಗೆ, ಇಂಡೋನೇಷಿಯಾಗೆ ಇದನ್ನ ಕೊಡ್ತಾರಂತೆ. ನಮ್ಮ ಇಂಡಿಯಾಗೆ ಏನು ಆಫರ್ ಕೊಡಬೇಕಾಗಿತ್ತಲ್ಲ ಅದನ್ನ ಕೊಡ್ತಾರಂತೆ. ಇದನ್ನೆಲ್ಲ ನೋಡ್ಕೊಂಡು ಇಂಡಿಯಾ ಒಂದ್ಸಲ ಹೋಗಿ ಫೋನ್ ಮಾಡುತ್ತಂತೆ. ಇಂಡಿಯಾ ಒಂದ್ಸಲ ಹೋಗಿ ಫೋನ್ ಮಾಡಿದಾಗ ಅವ್ನು ಹೇಳ್ತಾನೆ, And then India calls back and says, oh, okay, we're ready. I said, ready for what? It was like 3 weeks later. I go, are you ready for the train that left the station 3 weeks ago? ಇದು ಕೇಳಕ್ ಒಂಥರ ಹೆಂಗಿದೆ ಅಂದ್ರೆ, ಕೇಳಕ್ ತುಂಬಾ ಚೆನ್ನಾಗಿದೆ. ಅಂದ್ರೆ 2 ದಿವಸ ಟೈಮ್ ಕೊಟ್ಟಿರ್ತೀನಿ, ನಾಳೆ ಬಂದ್ಬಿಟ್ಟು ನೀನು ಒಪ್ಕೊಂಡ್ಬಿಡ್ಬೇಕು, ಮದ್ವೆಗೆ ಒಪ್ಕೊಂಡಂಗೆ, ಯಾವುದೋ ಬಿಸ್ನೆಸ್ ಡೀಲ್ಗೆ ಒಪ್ಕೊಂಡಂಗೆ ಹೇಳ್ತಿದ್ದಾರೆ. ಅದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಪಟ್ಟಂತ ಎಲ್ಲ ಡಿಸಿಷನ್ನು ಸೆಂಟ್ರಲ್ ಗೌರ್ಮೆಂಟೇ ತಾಣಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ಅವರು ಕೊಲಿಷನ್ ಗೌರ್ಮೆಂಟಲ್ಲಿ ಇದ್ದಾರೆ. ಮತ್ತೆ ಸ್ಟೇಟ್ಗಳು ತುಂಬಾ ಎಫೆಕ್ಟ್ ಆಗುತ್ತೆ, ಸ್ಟೇಟ್ಗಳಿಗೆ ಎಫೆಕ್ಟ್ ಆಗುತ್ತೆ. ತುಂಬ ಜನಗಳ ಹತ್ರ ಡಿಸ್ಕಸ್ ಮಾಡಬೇಕು. ಇಟ್ ಟೇಕ್ ಟೈಮ್. ಅದರಿಂದ ಟೈಮ್ ತಗೊಂಡಿದೆ. ಇವ್ರು ಲೇಟಾಗಿ ಹೋಗಿರೋದಕ್ಕೆ ನಾನು ನಿನ್ನ ಡೀಲ್ನ ಒಪ್ಕೊಳ್ಳಲ್ಲ ಅಂತೇಳಿ ತಾರೀಫ್ನ ಜಾಸ್ತಿ ಮಾಡಿದ್ದು. ಅವಾಗ ಸಡನ್ಲಿ ತಾರೀಫ್ ಜಾಸ್ತಿ ಮಾಡಿದ್ರಲ್ಲ 50%, ಈ ರೀಸನಿಂದ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ರಿಯಲ್ ರೀಸನ್ ನೋಡಿದ್ರೆ ಈ ರಷ್ಯಾ ಯುಕ್ರೇನ್ ವಾರ್ಗೆ ಇಂಡಿಯಾ ಫಂಡ್ ಮಾಡ್ತಿರೋದೇ ಅನ್ಸುತ್ತೆ. ಯಾಕಂದ್ರೆ ಈ ತರ ಬಿಲ್ ಎಲ್ಲ ತಗೊಂಡ್ಬರ್ತಿದ್ದಾರೆ ಅಂದ್ರೆ ಇದೇ ಅನ್ಸುತ್ತೆ. ಹಾಗಿದ್ರೆ ಈ ಬಿಲ್ ತರದ್ ಅಷ್ಟೊಂದು ಈಸಿನಾ? ಯಾವ್ದಾವ್ದೋ ಕಂಟ್ರಿ ಮೇಲೆ ಸಡನ್ಲಿ 500% ಎಲ್ಲ ತಾರೀಫ್ ಹಾಕೋದು ಅಷ್ಟು ಈಸಿನಾ? ಬಿಲ್ ತರಕ್ಕೆ ಫಸ್ಟ್ ಆಫ್ ಆಲ್ ಟ್ರಂಪ್ ಕೈಲಿ ಅಷ್ಟೊಂದು ಅಧಿಕಾರ ಇದೆಯಾ? ಆಕ್ಚುಲಿ ಈ ಬಿಲ್ ನಮ್ಮ ಇಂಡಿಯಾಗೆ ಟಾರ್ಗೆಟ್ ಮಾಡ್ಬೇಕಂತ ಮಾಡಿಲ್ಲ. ಈ ಬಿಲ್ ನ ಬಂದ್ಬಿಟ್ಟು ರಷ್ಯಾನ ಸ್ಟಾಪ್ ಮಾಡ್ಬೇಕಂತ ಮಾಡ್ತಿರೋದು. ಈ ಬಿಲ್ ಏನ್ ಹೇಳುತ್ತೆ ಅಂದ್ರೆ, ರಷ್ಯಾ ಜೊತೆ ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಅಪ್ ಟು 500% ನಾವು ತಾರೀಫ್ ಹಾಕ್ಬೋದು ಅಂತ ಈ ಬಿಲ್ ಸಪೋರ್ಟ್ ಮಾಡುತ್ತೆ. ಯಾಕೆ ಈ ಬಿಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮುಂಚೆ ಟ್ರಂಪ್ ಏನು ಹೇಳಿದ್ರು ಕೂಡ ಅದು ಜಸ್ಟು ಪ್ರೆಸಿಡೆಂಟ್ ಟಾಕ್ ಆಗ್ತಾ ಇತ್ತು, ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಈ ಬಿಲ್ ತಂದ ಮೇಲೆ ಇದು ಲೀಗಲ್ ಸಿಸ್ಟಮ್ ಆಗುತ್ತೆ. ಇದು ಕೋರ್ಟ್ ಕೂಡ ರಿಮೂವ್ ಮಾಡೋಕ್ಕಾಗಲ್ಲ. ಅದರಿಂದ ಈ ಬಿಲ್ ತರಬೇಕಂತ ಇದ್ದಾರೆ. ಈ ಬಿಲ್ನ ಇವತ್ತು ತಗೊಂಬರ್ತಾ ಇಲ್ಲ. ಈ ಬಿಲ್ನ ಏಪ್ರಿಲ್ 1, 2025 ತಗೊಂಬರ್ಬೇಕಂತ ಪ್ಲ್ಯಾನ್ ಮಾಡಿದರು. ಆವಾಗಲೇ ಈ ಬಿಲ್ನ ಸ್ಟಾರ್ಟ್ ಮಾಡಿದರು. ಬಟ್ ಈ ಬಿಲ್ಲು ಅಷ್ಟೊಂದು ಮೂವ್ ಆಗಲಿಲ್ಲ. ಎಲ್ಲನೂ ನಾನೇ ಕಂಟ್ರೋಲ್ ಮಾಡ್ತೀನಿ, ಈ ಥರ ಬಿಲ್ ಏನು ಬೇಡ ಅಂತ ಟ್ರಂಪ್ ಟ್ರೈ ಮಾಡ್ತಾ ಇದ್ದ. ಬಟ್ ಟ್ರಂಪ್ ಕೈಲಿ ಆಗಲಿಲ್ಲ. ಅದಕ್ಕೆ ಇವಾಗ ಈ ಥರ ಬಿಲ್ ತಗೊಂಬರ್ತಾ ಇದ್ದಾರೆ. ಈ ಬಿಲ್ ಹೆಂಗೆ ಅಂದರೆ ಒಂಥರ ಆಯುಧ ಇದ್ದಂಗೆ ರಷ್ಯಾನ ಎದುರಿಸೋಕ್ಕೆ. ನೋಡಿ, ಯಾವುದೇ ಒಂದು ಕಂಟ್ರಿಗಳಲ್ಲಿ ಬಿಲ್ ಪಾಸ್ ಆಗಬೇಕಂದ್ರೆ ಅದಕ್ಕೆ ವೋಟ್ ಬರಬೇಕು. ನಮ್ಮ ರಾಜ್ಯಸಭಾ ಮತ್ತು ಲೋಕಸಭಾದಲ್ಲಿ ಕೂಡ ವೋಟ್ ಹಾಕಿನೇ ಬಿಲ್ ಪಾಸ್ ಆಗೋದು. ಎಲ್ಲ ಬಿಲ್ಲು ಕೂಡ ಬಿಲ್ ಅಂದರೆ ಲಾ ಇದ್ದಂಗೆ. ಆ ಲಾ ಬರಬೇಕಂದ್ರೆ ಅಲ್ಲಿನ ಪಾರ್ಲಿಮೆಂಟ್ ಮೆಂಬರ್ಗಳು ವೋಟ್ ಹಾಕಬೇಕು. ವೋಟ್ ಹಾಕಿದ್ಮೇಲೆ ಆ ಲಾ ಅಪ್ರೂವ್ ಆಗುತ್ತೆ. ಆ ಪಾರ್ಲಿಮೆಂಟ್ ಮೆಂಬರ್ಗಳು ಯಾಕೆ ಓಟ್ ಹಾಕ್ಬೇಕು ಹೇಳಿ? ಯಾಕಂದರೆ ಅವರು ನಿಮ್ಮ ರೆಪ್ರೆಸೆಂಟೇಟಿವ್ಗಳು. ಅವ್ರು ನಾವೇ ಓಟ್ ಹಾಕಿ ಕಳಿಸಿರ್ತೀವಲ್ಲ ಇಲ್ಲಿಂದ, ಅವರು ನಿಮ್ಮ ರೆಪ್ರೆಸೆಂಟೇಟಿವ್ಗಳು. ಅವರು ಲಾ ಮೇಕರ್ಗಳು. ನಾವು ಹೆಂಗೆ ಬದುಕಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದನ್ನು ಲಾ ಮಾಡ್ತಾರೆ. ಅದಕ್ಕೆ ಅವರು ಓಟ್ ಹಾಕಿದ್ರೆ ಮಾತ್ರ ಆ ಬಿಲ್ ಪಾಸ್ ಆಗುತ್ತೆ. ಜಸ್ಟ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಪ್ರೆಸಿಡೆಂಟ್ ಹೇಳಿದ್ರು ಅಂದ ತಕ್ಷಣ ಆ ಬಿಲ್ ಪಾಸ್ ಆಗಲ್ಲ. ಅಮೆರಿಕದಲ್ಲಿ ಕೂಡ ನಮ್ಮ ಇಂಡಿಯಾ ಥರ 2 ಇದ್ದಾವೆ. ಒಂದು ಸೆನೇಟರ್ಗಳಂತ, ಅಂದರೆ ರಾಜ್ಯಸಭಾ ಇದೆಯಲ್ಲ ಇಂಡಿಯಾದಲ್ಲಿ, ಆ ಥರ. ಇನ್ನೊಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತ, ಅದು ಲೋಕಸಭಾ ಇದ್ದಂಗೆ. ಆ್ಯಕ್ಚುಲಿ ಈ ಬಿಲ್ ಇನ್ನೂ ಪಾಸ್ ಆಗಿಲ್ಲ. ಆದರೂ ಇಷ್ಟೊಂದು ಯಾಕೆ ಟ್ರೆಂಡಿಂಗಲ್ಲಿ ಬರ್ತಾ ಇದೆ ಅಂದರೆ, ಈ ಬಿಲ್ನ ಬ್ಯಾಕ್ ಮಾಡೋದು ಬಂದ್ಬಿಟ್ಟು ಲಿಂಡಿಸಿ ಗ್ರಹಾಮ್ ಅನ್ನೋ ಒಬ್ಬ ರಿಪಬ್ಲಿಕನ್ನು ಮತ್ತು ರಿಚರ್ಡ್ ಬ್ಲೂಮೆಂಥಾಲ್ ಅನ್ನೋ ಒಬ್ಬ ಡೆಮೊಕ್ರಾಟಿಕ್. ಅಂದರೆ ಅಮೆರಿಕಾದಲ್ಲಿ ಇವರಿಬ್ಬರು ಕಾಂಗ್ರೆಸ್ಸು BJP ಇದ್ದಂಗೆ. ಈಗ ಇವರಿಬ್ಬರು ಸೇರಿಕೊಂಡು ಈ ಬಿಲ್ನ ಬ್ಯಾಕ್ ಮಾಡಿ ತಗೊಂಬಂದಿದ್ದಾರೆ. ಇದ್ರ ಜೊತೆ 80+ ಸೆನೇಟರ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಲ್ನ ಪಾಸ್ ಆಗೋಕ್ಕೆ ಓಟ್ ಬೇಕಾಗಿರೋದು 60 ಓಟು. ಬಟ್ ಈ 80+ ಸೆನೇಟರ್ಗಳು ಸಪೋರ್ಟ್ ಮಾಡ್ತಿರೋದ್ರಿಂದ ಈ ಬಿಲ್ಲು ಪಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡ್ತಾ ಇದೆ. ನೀವೇ ಯೋಚನೆ ಮಾಡಿ, ಅಪೋಸಿಷನ್ ಅವ್ರು ಕೂಡ ಈ ಬಿಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬಿಲ್ ಪಾಸ್ ಆಗದಲ್ಲೇ ಏನಾಗಿದೆ, ಆರಾಮಾಗಿ ಪಾಸ್ ಆಗುತ್ತೆ. ಯಾಕಂದರೆ ಇದು ನ್ಯಾಷನಲ್ ಇಂಟ್ರೆಸ್ಟ್ ಆಗುತ್ತೆ. ಯಾರನ್ನ ಈ ಬಿಲ್ಗೆ ಅಪೋಸ್ ಮಾಡ್ತಿದ್ದಾರೆ ಅಂದರೆ ಅವರು ರಷ್ಯಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನಂಗಾಗುತ್ತೆ. ಇದರಿಂದ ಈ ಬಿಲ್ ಪಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಾರ್ಮಲಿ ಇಂಥ ಬಿಲ್ಗಳನ್ನ ಪ್ರೆಸಿಡೆಂಟು ಬ್ಲಾಕ್ ಮಾಡ್ಬೋದು, ವೀಟೋ ತಗೊಂಬಂದು ಬ್ಲಾಕ್ ಮಾಡ್ಬೋದು. ಬಟ್ ಈ ಬಿಲ್ಲಲ್ಲಿ ಏನಾಗ್ತಾ ಇದೆ, ಖುದ್ದು ಪ್ರೆಸಿಡೆಂಟು 7ನೇ ತಾರೀಕು ಈ ಬಿಲ್ಗೆ ಗ್ರೀನ್ ಲೀಟ್ ಕೊಟ್ಟಿದ್ದಾರೆ. ಗ್ರೀನ್ ಲೀಟ್ ಅಂದರೆ ಗೋ ಹೆಡ್ ಅಂತ, ಏನು ಪಾಸ್ ಮಾಡಿ ಅಂತ. ಇದರಿಂದ ನಾಳೆ ಒಂದು ದಿವಸ ಪ್ರೆಸಿಡೆಂಟ್ ಬ್ಲಾಕ್ ಮಾಡ್ತಾರೆ ಅನ್ನೋ ಒಂದು ತಲೆನೋವೇ ಇಲ್ಲ. ಆಲ್ರೆಡಿ ಸೈನ್ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿದೆ ಅಂದ ತಕ್ಷಣ ತಟ್ಟಂತ ನಾಳೆನೇ ಈ ಬಿಲ್ಲೆಲ್ಲ ಪಾಸ್ ಆಗಲ್ಲ. ಇಟ್ ಟೇಕ್ ಟೈಮ್. ಬಟ್ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಈ ಬಿಲ್ ಪಾಸ್ ಆಗೋದು. ಒಂದ್ಸಲ ಬಿಲ್ ಪಾಸ್ ಆದರೆ ರಷ್ಯಾಗೆ ತುಂಬ ತೊಂದರೆ ಆಗುತ್ತೆ. ರಷ್ಯಾ ಈ ವಾರ್ನ ಸ್ಟಾಪ್ ಮಾಡೋವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಬಿಕಾಸ್ ಇಂಡಿಯಾ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ರಷ್ಯಾ ಜೊತೆ ಆಯಿಲ್ ಬೈ ಮಾಡೋಕ್ಕೆ. ಯಾಕಂದರೆ 500% ಎಲ್ಲ ತಾರೀಫು ಇಂಡಿಯಾ ಅನುಭವಿಸೋಕ್ಕಾಗಲ್ಲ. ಅದನ್ನು ಇಂಡಿಯಾ ಅಪೋಸ್ ಮಾಡೋಕ್ಕೂ ಆಗಲ್ಲ. ಈಗ ರೀಸೆಂಟ್ಲಿ ಟ್ರಂಪ್ ಹೇಳ್ದಂಗೆ ಇಂಡಿಯಾ ಆಯಿಲ್ ಬೈ ಮಾಡೋದು ಕಮ್ಮಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ರಿಪೋರ್ಟ್ಗಳು ಅದೇ ರೀತಿ ಬರ್ತಾ ಇದ್ದಾವೆ. ಈ ಬಿಲ್ ಏನಾದರೂ ಪಾಸ್ ಆಗಿಬಿಟ್ರೆ ಇಂಡಿಯಾ ಆಟೋಮೆಟಿಕ್ಲಿ ಆಯಿಲ್ ಬೈ ಮಾಡೋದು ಕಮ್ಮಿ ಮಾಡುತ್ತೆ. ಕಮ್ಮಿ ಮಾಡಿ ಮತ್ತೆ ನೆಗೋಷಿಯೇಷನ್ಗೆ ಕುತ್ಕೊಂತಾರೆ. ನೆಗೋಷಿಯೇಷನ್ಗೆ ಕುತ್ಕೊಂಡಾಗ ಟ್ಯಾರಿಫ್ ಕಮ್ಮಿ ಆಗ್ಬೋದು. ಇವತ್ತು ಅಂದರೆ ಫ್ರೈಡೇ ನೈಟ್ ಇವತ್ತು ಅಮೆರಿಕದ ಸುಪ್ರೀಂ ಕೋರ್ಟು ಈ ತಾರೀಫ್ ಮೇಲೆ ಜಡ್ಜ್ಮೆಂಟ್ ಕೊಡ್ತಾ ಇದೆ. ತಾರೀಫ್ ಏನು ಮಾಡ್ಬೋದು ಅಂತ, ಇದು ಲೀಗಲ್ಲ ಇಲ್ಲೀಗಲ್ಲ ಅಂತ ಇವತ್ತು ಜಡ್ಜ್ಮೆಂಟ್ ಕೊಡುತ್ತೆ. ಎಕ್ಸ್ಪರ್ಟ್ಗಳ ಪ್ರಕಾರ 24% ಅಷ್ಟೇ ಸುಪ್ರೀಂ ಕೋರ್ಟು ತಾರೀಫ್ ಪರ ಡಿಸಿಷನ್ ಕೊಡುತ್ತೆ. ಇನ್ನು 76% ತಾರೀಫ್ ವಿರುದ್ಧನೇ ಡಿಸಿಷನ್ ಕೊಡುತ್ತೆ. ಇದರಿಂದ ಮೇಜರ್ ಬೆನಿಫಿಷರಿ ಯಾರಂದರೆ ಇಂಡಿಯಾ, ವಿಯೆಟ್ನಾಮು, ಚೈನಾ ಇದಕ್ಕೆಲ್ಲ ಬೆನಿಫಿಟ್ ಆಗುತ್ತೆ.
ಯಾಕಂದರೆ ಇಷ್ಟು ದಿವಸ ಟ್ರಂಪ್ ಏನು ತಾರೀಫ್ ಹಾಕಿದ್ನಲ್ಲ ಅದೆಲ್ಲ ವಾಪಸ್ ನಿಲ್ಲಾಗ್ಬಿಡುತ್ತೆ. ಅದಕ್ಕೇ ಟ್ರಂಪು ಈ ಥರ ಹೊಸ ಬಿಲ್ ತರಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಬಟ್ ಟ್ರಂಪ್ದು ಪ್ರಾಬ್ಲಮ್ ಏನಂದರೆ ಟ್ರಂಪಿಗೆ ನಮ್ಮ ಇಂಡಿಯಾದ ಅಗ್ರಿಕಲ್ಚರ್ ಮೇಲೆ ತುಂಬ ಕಣ್ಣಿದೆ. ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ನ ಟಚ್ ಮಾಡ್ಬೇಕಂತ ಟ್ರಂಪ್ ವೆಯ್ಟ್ ಮಾಡ್ತಾ ಇದ್ದಾನೆ. ಇದಕ್ಕೇನೆ ನಮ್ಮ ಇಂಡಿಯಾದವ್ರು ಒಪ್ಕೊಂತ ಇಲ್ಲ. ಈಗ ನರೇಂದ್ರ ಮೋದಿ ಅಂತಲ್ಲ, ಹಿಂದ್ಗಡೆ ಬಂದ ಯಾವ ಪ್ರೈಮ್ ಮಿನಿಸ್ಟರ್ ಕೂಡ ಇದನ್ನು ಒಪ್ಕೊಂಡಿರಲಿಲ್ಲ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಅಗ್ರಿಕಲ್ಚರಿಂದ ಜೀವನ ಮಾಡ್ತಾರೆ. ನಾಳೆ ಒಂದು ದಿವಸ ಅಮೇರಿಕಾ ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಅವ್ರು ಕಂಟ್ರೋಲ್ ಮಾಡ್ತಾರೆ ನಾವು ಹೆಂಗೆ ಊಟ ಮಾಡಬೇಕು, ಹೆಂಗೆ ತಿನ್ನಬೇಕು ಅನ್ನೋದನ್ನು. ಇದಕ್ಕೆ ಯಾವ ದೇಶನೂ ಒಪ್ಪಿಗೆ ಕೊಡಲ್ಲ. ಬಿಕಾಸ್ ನಾಳೆ ಒಂದು ದಿವಸ ಏನು ಸ್ಟಾಪ್ ಮಾಡಿದ್ರು ನಾವು ಬದುಕ್ಬೋದು. ಅಮೇರಿಕಾ ಏನು ಬೇಕಿರೋ ಸ್ಟಾಪ್ ಮಾಡಿ, ಐಫೋನ್ ಕಳಿಸ್ಲಿಲ್ಲ, ಆಯಿಲ್ ಕಳಿಸ್ಲಿಲ್ಲ, ಏನು ಕಳಿಸ್ಲಿಲ್ಲ ಬದುಕ್ಬೋದು. ನಾಳೆ ಒಂದು ದಿವಸ ಅವ್ರು ಫುಡ್ ಬ್ಲಾಕ್ ಮಾಡಿದ್ರೆ ಹೆಂಗೆ ಬದುಕೋಕ್ಕಾಗುತ್ತೆ? ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ. ಅದಕ್ಕೇ ಇಂಡಿಯಾ ಒಪ್ಕೊಂತಿಲ್ಲ. 99.99% ಇಂಡಿಯಾ ಅಗ್ರಿಕಲ್ಚರ್ ಮೇಲೆ ಯಾರಿಗೂ ಕೈ ಹಾಕಕ್ಕೆ ಬಿಡಲ್ಲ. ಯಾಕಂದರೆ ಇದು ಬೇರೆ ಎಕಾನಮಿಗಳ ಥರ ಅಲ್ಲ. ಇಂಡಿಯನ್ ಎಕಾನಮಿ ಅಗ್ರಿಕಲ್ಚರ್ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಇದೇನಾದರೂ ಅಗ್ರಿಕಲ್ಚರ್ ಇಲ್ದಲೇ ಟ್ರೇಡ್ ಮಾತಾಡಿದ್ರೆ ಮೇ ಬಿ ಇದು 2-3 ತಿಂಗಳಲ್ಲಿ ರಿಸಾಲ್ವ್ ಆಗ್ಬೋದು. ನೀವು ಇಲ್ಲಿ ವಾಚ್ ಮಾಡಿ, ಇಲ್ಲಿ ದೇಶ ಅಂತ ಬಂದ ತಕ್ಷಣ ಯಾವ ರೀತಿ ಅಪೋಸಿಷನ್ ಕೂಡ ಒಂದಾಗ್ತಾ ಇದೆ. ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಬಂದ ತಕ್ಷಣ, ಇಲ್ಲಿ ಅಮೇರಿಕಾ ರಷ್ಯಾ ಅಂತ ಬಂದ ತಕ್ಷಣ ಯಾವ ರೀತಿ ಅಪೋಸಿಷನ್ ಕೂಡ ಒಂದಾಗ್ತಾ ಇದೆ. ಇದನ್ನು ನಮ್ಮ ಇಂಡಿಯಾ ನಿಜವಾಗ್ಲೂ ನೋಡಿ ಕಲಿಬೇಕು. ಇಲ್ಲಿ ನಾವು ಒಬ್ರನ್ನೊಬ್ರನ್ನ ಬೈಕೊಂಡು ಅಡ್ಡಾಡೋದು ಇಂಡಿಯಾದಲ್ಲಿರ್ಬೋದು, ಬಟ್ ಹೊರಗಡೆ ಅಂತ ಹೋದರೆ ಅಲ್ಲಿ ನಾವು ಇಂಡಿಯಾ ಅಂತ ಹಾಕ್ತೀವಿ, ದೇಶ ಅಂತ ಹಾಕ್ತೀವಿ. ದೇಶ ಅಂತ ವಿಷಯ ಬಂದಾಗ ಎಲ್ಲರೂ ಕೂಡ ಒಂದಾಗಬೇಕು. ಈವನ್ ಈ ಟೈಮಲ್ಲಿ ಮೋದಿ ಸರಿ ಮಾಡಿಲ್ಲ, ಅವ್ರು ಸರಿ ಮಾಡಿಲ್ಲ ಅಂತ ಕುತ್ಕೊಳ್ಳೋದಕ್ಕಿಂತ ನಾವು ಟ್ರಂಪ್ ವಿರುದ್ಧ ಮಾತಾಡಬೇಕು. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಫೈಟ್ ಮಾಡಬೇಕು. ಅದು ಬಿಟ್ಬಿಟ್ಟು ರಾಜಕೀಯವಾಗಿ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಸಫರ್ ಮಾಡೋದು ನಮ್ಮಂಥ ನಿಮ್ಮಂಥ ಜನಗಳೇ. ಬಿಕಾಸ್ ಎಂಡ್ ಆಫ್ ದ ಡೇ ಇವ್ರು ಯಾರು ಇವ್ರ ಮನೆಯಿಂದ ತಾಮಂದು ಕೊಡಲ್ಲಲ್ಲ, ಅದನ್ನು ಅನುಭವಿಸ್ಬೇಕಾಗಿರೋದು ನಾವೇ ಅಲ್ಲ. ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ. ಮಾರ್ಕೆಟ್ ರಿಯಾಕ್ಟ್ ಮಾಡಲಿಲ್ಲದ್ರೆ ಈ ನ್ಯೂಸ್ ಬಗ್ಗೆ ನಾನು ರಿಸರ್ಚ್ ಕೂಡ ಮಾಡ್ತಿರ್ಲಿಲ್ಲ. ಮಾರ್ಕೆಟ್ ಯಾವಾಗ ರಿಯಾಕ್ಟ್ ಮಾಡುತ್ತೆ, ದೇರ್ ಇಸ್ ಸಮಥಿಂಗ್ ಇಸ್ ದೇರ್ ಅಂತ ಅರ್ಥ. ಮಾರ್ಕೆಟಿಗೆಲ್ಲ ಗೊತ್ತಿರುತ್ತೆ. ಮಾರ್ಕೆಟ್ ಇಸ್ ಸುಪ್ರೀಮ್. ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ, ಬಟ್ ಇದು ನ್ಯೂಸು ಇನ್ನೊಂದು 3-4 ದಿವಸಕ್ಕೆ ಓಲ್ಡ್ ಆಗುತ್ತೆ, ಮತ್ತು ನೆಗೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಒಪ್ಕೊಂಡಿಲ್ದವ್ರಿಗೆ ಒಪ್ಪಿಸ್ದಂಗೆ, ಇದು ಒಂಥರ ಕೋಲ್ ಇಟ್ಕೊಂಡು ಒಪ್ಪಿಸ್ದಂಗೆ. ಮೇ ಬಿ ಇವತ್ತೆಲ್ಲ ನಾಳೆ ಇದು ನೆಗೋಷಿಯೇಷನ್ ಕರೆಕ್ಟ್ ಆಗುತ್ತೆ, ಮತ್ತೆ ಸರಿ ಆಗ್ಬೋದು ಅಂತ ಅನಿಸುತ್ತೆ. ಸರಿ ಆಗಲಿಲ್ಲದ್ರೆ ಎಷ್ಟು ದಿವಸ ನಡೆಯುತ್ತೆ ಇದು? ತಾರೀಫ್ ತಗೊಂಬಂದು ತುಂಬ ದಿವಸ ಆಯಿತು. ಇಂಡಿಯಾ ಮೇಲೆ ತಾರೀಫ್ ತಗೊಂಬಂದು ಒಂದು 6-7 ತಿಂಗಳಾಗಿದೆ. ಈಗ ಏನಾದರೂ ನಾಳೆ ಒಂದು ದಿವಸ ಟ್ರಂಪ್ ಈ ಬಿಲ್ ತಗೊಂಬಂದ್ರು ಕೂಡ ಸುಪ್ರೀಂ ಕೋರ್ಟ್ ಈ ತಾರೀಫ್ನ ಕ್ಯಾನ್ಸಲ್ ಮಾಡಿರುತ್ತಾ? ಲೀಗಲಿ ಏನಾದರೂ ಬಿಲ್ನ ತಗೊಂಬಂದ್ರು ಕೂಡ ಆ ಬಿಲ್ಲಲ್ಲಿ ಏನಿದೆ ಅಂದರೆ ರಷ್ಯನ್ ಆಯಿಲ್ ಬೈ ಮಾಡೋರಿಗೆ ಮಾತ್ರ ತಾರೀಫ್ ಹಾಕೋದು. ನಾಳೆ ಒಂದು ದಿವಸ ಇಂಡಿಯಾ ಏನಾದರೂ ಆಯಿಲ್ನ ಬೈ ಮಾಡೋದು ಸ್ಟಾಪ್ ಮಾಡಿಬಿಟ್ರೆ ಟ್ರಂಪು ಯಾವುದೇ ರೀತಿ ಇಂಡಿಯಾ ಮೇಲೆ ತಾರೀಫ್ ಹಾಕಂಗಿರಲ್ಲ. ಈ ಟ್ಯಾರಿಫ್ ಜಂಜಾಟನೇ ಮುಗ್ದೋಗ್ಬಿಡುತ್ತೆ. ದೇವ್ರ ದಯೆಯಿಂದ ಇವತ್ತು ಸುಪ್ರೀಂ ಕೋರ್ಟು ಟ್ಯಾರಿಫ್ ವಿರುದ್ಧ ಡಿಸಿಷನ್ ಕೊಟ್ರೇ ಒಳ್ಳೆಯದು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.